ನಮಸ್ಕಾರ ಎಲ್ರಿಗೂ. ನಿಮ್ಮ ವೈರಿಯ ಬಾಯಿ ಕಟ್ಟು ಯಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದನ್ನ ವಾಣಿಸ್ತಂಭನ ಯಂತ್ರ ಅಂತ ಕೂಡ ಕರಿತೀವಿ. ಬನ್ನಿ ಆಗಿದ್ರೆ ಈ ವಾಣಿಸ್ತಂಭನ ಅಂದರೆ ಏನು, ಇದನ್ನ ಯಾವ ರೀತಿ ಮಾಡಬೇಕು, ಹಾಗೆ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ. ನೋಡಿ, ಇದು ವಾಣಿಸ್ತಂಭನ ಯಂತ್ರ ಆಗಿರುತ್ತೆ. ವಾಣಿಸ್ತಂಭನ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಿಮ್ಮ ವೈರಿಗಳು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ಫ್ಯಾಮಿಲಿಲೇ ತುಂಬ ಜನ ವೈರಿಗಳು ಇರ್ತಾರೆ, ಅಥವಾ ನಿಮ್ಮ ಹಿತಶತ್ರುಗಳು ಅಂತಲೇ ತಿಳ್ಕೊಳ್ಳಿ. ಇಂಥವ್ರು ಸುಮ್ಮನೆ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಈ ಬೊಗಳ ನಾಯಿ ಅಂತ ಹೇಳ್ತಾರಲ್ಲ, ಆ ಥರನೇ ತಿಳ್ಕೊಳ್ಳಿ. ಸುಮ್ಮನೆ ಏನೇನೋ ಸುಮ್ಮನೆ ಮಾತಾಡ್ಕೊಂಡೇ ಇರ್ತಾರೆ. ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅಲ್ಲೋದ್ರು ಇಲ್ಲೋದ್ರು, ಏನೇನೋ ಅವ್ರಿಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇರ್ತಾರೆ. ಒಂದಿನ 2 ದಿನದ ಮಾತಲ್ಲ, ಇದು ಜೀವನ ಪರ್ಯಂತವಾಗಿ ಒಬ್ಬರಿಗೆ, ಒಂದು ವ್ಯಕ್ತಿಗೆ ವೈರಿ ಅನ್ನೋದು ಇದ್ದೇ ಇರ್ತಾರೆ. ಅವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದಾಗಲಿ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದಿರೋದನ್ನ ಹೇಳೋದು, ಅಥವಾ ನಿಮ್ಮ ಕ್ಯಾರೆಕ್ಟ್ರನ್ನ ಅವರು ಇನ್ನೊಬ್ಬರ ಮುಂದೆ ಮಾತಾಡೋದು. ಅಂದರೆ ನೀವು ಒಂಥರ ಕೀಳು ಮಟ್ಟದಲ್ಲಿ ಆಗೋ ರೀತಿ ಮಾತಾಡೋದು, ಅಥವಾ ನಿಮಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ. ಇನ್ನೂ ಕೆಲವರು ಬೀದಿಲಿ ನಿಂತು ರಾಮಾಯಣ ಮಾಡಾಕ್ತಾರೆ. ಅಂದರೆ ಜಗಳ ಮಾಡೋದು. ನೀವು ಸುಮ್ಮನೆ ಇದ್ದರೂ ಅವರು ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಏನು ಕಾಲು ಕೆರ್ಕೊಂಡು ಜಗಳ ಮಾಡೋಕ್ಕೆ ಕರಿತಾನೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬರ ಹತ್ರ 1 ಸರಿ ಮಾತಾಡ್ಬೋದು, 2 ಸರಿ ಮಾತಾಡ್ಬೋದು, ಪದೇ ಪದೇ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಲವೊಬ್ಬರು ಸುಮ್ಮನೆ ಸೈಲೆಂಟಾಗಿ ಇರ್ತಾರೆ. ಪಾಪ ಅವ್ರನ್ನ ಈ ಬಜಾರಿ ಅಂತ ಹೆಂಗಸರಾಗಲಿ ಗಂಡಸರಾಗಲಿ ತುಂಬ ಮಾತಾಡೋ ಅಂಥವ್ರು ಏನಾದ್ರು ಅವ್ರ ಕೈಗೆ ಸಿಕ್ಬಿಟ್ರೆ ಅಷ್ಟೇ, ಇನ್ನು ಬಾಣಲಿಲಿ ಹಾಕಿ ಹುರಿದು ಮುಕ್ಕಾಕ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಕೂತ್ರು ಮಾತಾಡ್ತಾರೆ, ನಿಂತರೂ ಮಾತಾಡ್ತಾರೆ, ಏನೇನೋ ಮಾತಾಡ್ಕೊಂಡಿರ್ತಾರೆ. ಅವ್ರಿಗೆ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇನ್ನೊಬ್ಬರ ಬಗ್ಗೆ ಮಾತ್ರ ತುಂಬ ಚೆನ್ನಾಗಿ ಒಂದು ಅಪಪ್ರಚಾರ ಅನ್ನೋದು ಮಾಡ್ತಾ ಇರ್ತಾರೆ. ಇಂಥದಕ್ಕೆಲ್ಲ ಹೆಂಗೆ ಕಡಿವಾಣ ಹಾಕೋದು? ಎಷ್ಟು ದಿನ ಅಂತ ಅವ್ರು ಹೇಳೋದನ್ನ ಕೇಳಿಕೊಂಡು ನಮ್ಮ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡೋದು, ಚಾಡಿ ಹೇಳೋದು, ಇದನ್ನೆಲ್ಲ ಕೇಳಿಕೊಂಡು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ನಾನು ಈಗಾಗಲೇ ಹೇಳಿದಾಗೆ 1 ಸರಿ 2 ಸರಿ ಕೇಳ್ಬೋದು, ಅಥವಾ ಜಗಳನೇ ಮಾಡ್ಬೋದು. ಡೈಲಿ ಏನಾದ್ರು ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡೋಕ್ಕಾಗುತ್ತಾ? ಈ ಥರ ಎಲ್ಲ ಇರುತ್ತೆ. ಆಮೇಲೆ ಅವರೆಲ್ಲೋ ಇರ್ತಾರೆ, ಬೇರೆ ಊರಲ್ಲೇ ಇರ್ತಾರೆ. ಫೋನ್ ಮಾಡಿ ಅವ್ರ ಅಕ್ಕಪಕ್ಕದವ್ರ ಮನೆ ಹತ್ರ ಫ್ಯಾಮಿಲಿಗೆಲ್ಲ ಏನೇನೋ ಅಪಪ್ರಚಾರ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ರೋಸ್ ಹೋಗ್ಬಿಟ್ಟಿರುತ್ತೆ. ಏನಪ್ಪ ಇವರು ಈ ಥರ ಮಾಡ್ತಾರೆ, ದೇವ್ರು ಇವ್ರಿಗೆ ಏನೂ ಕೊಡಲ್ವಲ್ಲ, ಈ ಥರನೇ ಮಾತಾಡೋದು. ಎಷ್ಟು ಅಂತ ಇದು ಮಾಡೋದು, ಇವರು ಮಾಡ್ತಾ ಇರೋದು ಅನ್ಯಾಯ ದೇವ್ರಿಗೆ ಕಾಣ್ತಾ ಇಲ್ವಾ ಅಂತ ಕೆಲವೊಮ್ಮೆ ಆ ದೇವ್ರಿಗೂ ಕೂಡ ಬೈಕೋತೀವಿ. ಆದ್ದರಿಂದ ದೇವ್ರಿಗೂ ಬೈಯೋದು ಬೇಡ, ಈಗೇನು ಅಪಪ್ರಚಾರ ಎಲ್ಲ ಮಾಡ್ತಾರೆ ಅವ್ರಿಗೂ ಬೈಯೋದು ಬೇಡ, ಇಲ್ಲ ನಮ್ಮನ್ನ ನಾವು ಬೈಕೊಳ್ಳೋದು ಬೇಡ. ಅವ್ರ ಪಾಡಿಗೆ ಸುಮ್ಮನೆ ಆಗಬೇಕು, ನಮ್ಮನ್ನ ನೋಡಿ ನಮ್ಮ ಸುದ್ದಿಗೆ ಬರಬಾರ್ದು. ಇನ್ನೊಂದು ವಿಚಾರ ಹೇಳ್ತೀನಿ ಅದ್ರ ಜೊತೆಗೆ. ಅಕ್ಕಪಕ್ಕದಲ್ಲೆಲ್ಲ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಯಾರಾದರೂ ಒಂದು ಹೆಂಗಸೋ ಅಥವಾ ಗಂಡಸೋ ಒಂದು ಬಜಾರಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೀವಿ, ನಮ್ಮ ಮೇಲೆ ಜಗಳಕ್ಕೆ ಬರಲ್ಲ ಅವರು. ಆದರೆ ಬೇರೆಯವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ತಾ ಇರ್ತಾರೆ. ಒಂದು ನಾಯಿ ಕಂಡ್ರೂ ಆಗೋಲ್ಲ, ಬೆಕ್ಕು ಕಂಡ್ರೂ ಆಗೋಲ್ಲ, ಕೋಳಿ ಕಂಡ್ರೂ ಆಗೋಲ್ಲ ಅವರಿಗೆ. ಅವ್ರು ಬೈಯೋದನ್ನೆಲ್ಲ ಕೇಳಿಸ್ಕೊಳಕ್ಕೆ ನಮಗಾಗಲ್ಲ. ನಮ್ಮ ಪಾಡಿಗೆ ನಾವು ಒಳಗಿದ್ರೂ ಬೆಳಗಾದ್ರೆ ಬೈತಿರ್ತಾರೆ, ರಾತ್ರಿ ಆದರೆ ಬೈತಿರ್ತಾರೆ. ಅವ್ರಿಗೆ ಬೈಯೋಕೆ ಒಂದು ಜನ ಬೇಕು, ಅಥವಾ ಒಂದು ಪ್ರಾಣಿ ಬೇಕು, ಇಲ್ಲ ಏನಾರು ಒಂದು ಕಾರಣ ಸಿಗಬೇಕು. ಅಂಥ ಅಂಥ ವಿಚಾರದಲ್ಲೂ ನಾವು ಹಿಂಸೆ ಪಡ್ತಾಯಿದ್ರೆ ನಾವು ನೋಡಿ ಈ ಯಂತ್ರನ ನಾವು ಉಪಯೋಗ ಮಾಡ್ಕೋಬೋದು. ನಮಗೂ ಅವ್ರಿಗೂ ಏನೂ ಇರಲ್ಲ, ಸಂಬಂಧನೂ ಇರೋದಿಲ್ಲ, ಏನೂ ಇರೋದಿಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಅವರು ಇಡೀ ಊರವ್ರ ಮೇಲೆ ಜಗಳ ಮಾಡೋದು, ಅಥವಾ ಒಂದು ಕೋಳಿ ನಾರಿ ಹಸು ಬಂದರೆ ಜಗಳ ಮಾಡೋದು, ಅದಕ್ಕೆ ಬೈಯೋದು, ಅದಕ್ಕೆ ಹೊಡಿಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ಮಾತನ್ನ ಕೇಳಿಸ್ಕೊಳ್ಳೋಕ್ಕೆ ಜಪಾಯ ಅಂದರೆ ನಮ್ಮ ಕೈಲಾಗಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. ಈಗಾಗಲೇ ಇದು ವಾಣಿಸ್ತಂಭನ ಮಂತ್ರ ಅಂತ ಹೇಳಿದ್ದೀನಿ. ಈ ಯಂತ್ರನ ನೀವು ಯಾವ ರೀತಿ ಬರ್ಕೋಬೇಕು ಅಂತ ಹೇಳಿದ್ರೆ, ಯಾವುದಾದ್ರು ಒಂದು ಸಿದ್ಧಿ ದಿನಗಳಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಟೈಮಲ್ಲಿ ಬರೋದ್ರೆ ತುಂಬ ಪವರ್ ಇರುತ್ತೆ. ಆದರೆ ಗ್ರಹಣ ಯಾವಾಗಲೂ ಬರಲ್ಲ.
ನೀವೊಂದು ಸಿದ್ಧಿ ದಿನಗಳಲ್ಲಿ ಒಂದು ಒಳ್ಳೆ ಆ, ದಿನಗಳಲ್ಲಿ ಬರ್ಕೊಳ್ಳಿ. ಮಂಗಳವಾರ ಟೈಮು ಬರಿಬೋದು, ತೊಂದರೆ ಇಲ್ಲ, ಅಥವಾ ಭಾನುವಾರ ಆದರೂ ಬರಿಬೋದು, ನೋಡ್ಕೊಂಡು ಬರಿಬೇಕು. ಇನ್ನು ರಾಹುಕಾಲದಲ್ಲಿ ಬರೆದ್ರೆ ಇನ್ನೂ ಒಳ್ಳೆಯದು, ಅದು ನೋಡ್ಕೊಂಡು ಬರೀರಿ. ಒಂದು ಭುಜಪತ್ರೆ ತಗೊಬನ್ನಿ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಅದು ಭುಜಪತ್ರೆ ತಂದು ಅದಕ್ಕೆ ಒಂದು ಸ್ವಲ್ಪ ಪನ್ನೀರ್ ಏನಾದರೂ ಹಾಕಿ ಶುದ್ಧೀಕರಣ ಮಾಡಿ. ನಂತರ ಏನು ಮಾಡ್ತೀರಾ ಅಂತೇಳಿದ್ರೆ, ಒಂದು ಕೆಂಪು ಮಸಿ ಅಂದರೆ ಕುಂಕುಮನ ಕಲಸಿಟ್ಕೋಬೇಕು. ಅದನ್ನ ಕಲಿಸ್ಕೊಂಡು ಈ ಯಂತ್ರನ ಬರಿಬೇಕು. ಈ ಯಂತ್ರನ ಬರೆದು ಇಲ್ಲಿ ಮಧ್ಯದಲ್ಲಿ ಹೆಸರು ಅಂತ ಇದೆಯಲ್ಲ, ಅಲ್ಲಿ ಯಾರ ಹೆಸರು ಬರಿಬೇಕು, ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರ ಹೆಸರನ್ನ ಬರಿಬೇಕು. ಒಬ್ಬರದ್ದು ಹೆಸರು ಬರಿಬೇಕು, ಒಂದು 10-15 ಹೆಸರೆಲ್ಲ ಬರೆದು ಬಿಡಬೇಡಿ. ಮತ್ತು ಯಂತ್ರನೂ ಕೂಡ ತುಂಬ ಚಿಕ್ಕದಾಗಿ ಬರ್ಕೊಳ್ಳಿ. ಇದು ಏಕೆಂದರೆ ತುಂಬ ಚಿಕ್ಕ ಯಂತ್ರ ಆಗಿರೋದ್ರಿಂದ ಚಿಕ್ಕದಾಗಿ ಬರುತ್ತೆ. ಇದನ್ನ ಬರ್ದೆಲ್ಲ ಆದಮೇಲೆ ಈ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಆಗಬೇಕು. ನಂತರ ಸ್ತಂಭನ ಮಂತ್ರದಿಂದ ಇದನ್ನ ನೀವು ಅಭಿಮಂತ್ರಿಸಬೇಕು. ಸ್ತಂಭನ ಮಂತ್ರದ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಸ್ತಂಭನ ಮಂತ್ರ ಯಾವುದು ಅಂತ. ಆ ವಿಡಿಯೋನೂ ನೋಡಿ, ನಿಮಗೆ ಅನುಕೂಲ ಆಗುತ್ತೆ. ಅದನ್ನ ಸಿದ್ಧಿ ಮಾಡಿಕೊಂಡು ನಂತರ ಇದನ್ನ ನೀವು ಉಪಯೋಗ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಈ ಯಂತ್ರನ ಏನು ಮಾಡಬೇಕು ಅಂತೇಳಿದ್ರೆ, ನೀವು ಕಟ್ಕೋಬೇಕಂದ್ರೆ ನೀವೇನು ಕಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹೆಸರೆಲ್ಲ ಬರೆದಿರ್ತೀರಲ್ಲ, ವೈರಿ ಹೆಸರು ಬರೆದಿರ್ತೀರ, ಅವ್ರದ್ದು ಹೆಸ್ರ ಮೇಲೆ ಹೋಗ್ಬಿಟ್ಟು ನೀವು ಒಂದು ದೇವಸ್ಥಾನದಲ್ಲಿ ಹುತ್ತದೊಳಗಾದರೂ ಹಾಕ್ಬೋದು, ಅಥವಾ ಬೇರೆ ಕಡೆ ಹೊರಗಡೆ ಪ್ರದೇಶದಲ್ಲಿ ಹುತ್ತ ಏನಾದ್ರು ಇದ್ದರೆ ಅಲ್ಲಾದರೂ ಹಾಕ್ಬೋದು. ಇಲ್ಲದ್ರೆ ಒಂದು ಮುಳ್ಳು ಗಿಡಕ್ಕೆ ಕಟ್ಬೋದು. ಇದು ಜಾಲಿ ಮುಳ್ಳು ಅಂತೆಲ್ಲ ಬರುತ್ತಲ್ಲ, ಕಾರೆ ಮುಳ್ಳು ಅಂತೆಲ್ಲ, ಅಂಥ ಗಿಡಕ್ಕೆ ಕಟ್ಟಿದ್ರೆ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇಲ್ಲದ್ರೆ ಒಂದು ಯಾರು ತೊಳೆಯೋದಿರೋಂಥ ಒಂದು ಜಾಗದಲ್ಲಿ, ಅಂದರೆ ಯಾರು ಮನುಷ್ಯರು ಓಡಾಡೋದಿರೋಂಥ ಒಂದು ಜಾಗದಲ್ಲಿ ಇದನ್ನ ನೀವು ಹೂತಾಕ್ಬೋದು. ಆ ಯಂತ್ರನ ಚಿಕ್ಕದಾಗೆ ಇರುತ್ತಲ್ಲ, ಅದೇನು ಕಷ್ಟ ಆಗಲ್ಲ ಅನ್ಕೋತೀನಿ. ಸ್ವಲ್ಪ ಆಳಗುಂಡಿ ತೋಡಿ ಹೂತಾಕಿ, ಮೇಲೆ ಕಾಣೋಂಗೆ ಹೂತಾಕಬೇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಯಾರು ಸುಮ್ಮನೆ ಇಲ್ಲ ಸಲ್ಲದರ ವಿಚಾರಗಳನ್ನ ಹೇಳ್ತಾ ಇರ್ತಾರೆ, ಅವರು ವಾಣಿ ಸ್ತಂಭನ ಆಗುತ್ತೆ. ಅವರು ನಿಮ್ಮ ಸುದ್ದಿಗೆ ಬರಲ್ಲ ಇನ್ನು. ಅಂದರೆ ಮಾತೇ ನಿಂತೋಗುತ್ತೆ ಅನ್ನೋ ಅರ್ಥ ಅಲ್ಲ, ನಿಮ್ಮ ವಿಷಯಗಳನ್ನ ಮಾತಾಡಲ್ಲ, ಇದಿಷ್ಟೇ ಕಾನ್ಸೆಪ್ಟ್ ಇದು. ಅದು ಬಿಟ್ಟು ಅವರು ಬಾಯಿ ಬರೋದಿಂದಂಗಾಗುತ್ತೆ ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಂತರ ಇದನ್ನ ನೀವು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅದು ಎಂಥವ್ರಿಗೂ ಬೇಜಾರಾಗೇ ಆಗುತ್ತೆ. ಅಂಥವ್ರ ಬಾಯಿ ಮುಚ್ಚೋಕ್ಕೆ ಮಾತ್ರ ಇದನ್ನ ನೀವು ಪ್ರಯೋಗ ಮಾಡಬೇಕು. ಬಿಟ್ಟು ಚಿಕ್ಕ ಪುಟ್ಟ ವಿಷಯಗಳಿಗೆ ಇದನ್ನ ನೀವು ಪ್ರಯೋಗ ಮಾಡ್ತು ಅಂತೇಳಿದ್ರೆ, ಯಾವುದೇ ಯಂತ್ರ ಆಗಲಿ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತೇಳಿದ್ರೆ ಅದು ನಿಮಗೆ ತಿರುಮಂತ್ರ ಆಗಿಬಿಡುತ್ತೆ. ಆದ್ದರಿಂದ ಹುಷಾರಾಗಿರಿ. ನಿಮಗೆ ಬೇಕು ಅಂದಾಗ, ನಿಮ್ಮ ಕೈಲಿ ಇನ್ನು ಸಾಧ್ಯ ಇಲ್ಲ ಅಂದಾಗ ಇಂಥ ಯಂತ್ರಗಳನ್ನ ಉಪಯೋಗ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.